ನಾವಿಬ್ರು ಜೊತೆಗೆ ಹೋಗ್ತಾ ಇರೋದು ನೋಡಿ ನಮ್ಮ ಮಾನ್ವಿತಕ್ಕನಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಆ ಮಾನ್ವಿತನಿಗೆ ಎಷ್ಟು ಹೊಟ್ಟೆ ಉರ್ಕ ಅಂತಾಳ. ಆವಾಗಲೇ ನಾವಿಬ್ರು ಜೊತೆಗೆ ಕೂತ್ಕೊಂಡು ಮಾತಾಡ್ತಿದ್ವಲ್ಲ, ಹೊರಗೆ ನೋಡ್ಬಿಟ್ಟು ಮುಖ ಹಿಂಗೆ ಸಿಟ್ಟು ಮಾಡ್ಕೊಬಿಟ್ಲು. ಮುಖ ಸಿಟ್ಟು ಮಾಡ್ಕೊಬಿಟ್ಲು. ಅದೇ ಮತ್ತೆ ಚೆನ್ನಾಗಿ ಉರಿಸ್ಬೇಕು. ನಾವಿಬ್ರು ಹಿಂಗೆ ಚೆನ್ನಾಗಿದ್ದು ಯಾವಾಗ್ಲೂ ಒಂದೇ ಮನೇಲೇ ಇರೋಣ ಬಿಡು. ನಾವೇನ್ ಬೇರೆ ಮನೆಗೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗೋದೇ ಬೇಡ. ಒಂದೇ ಮನೇಲೇ ಇರೋಣ, ಚೆನ್ನಾಗಿರೋಣ. ಆ ಮಾನ್ವಿತಕ್ಕ ನೋಡಿ ಹೊಟ್ಟೆ ಉರ್ಕೋಬೇಕು. ಮಾನ್ವಿತ ಮಾನ್ವಿತಕ್ಕ ಅಂಬದೇ ಬರುತ್ತೆ, ಇನ್ಮೇಲೆ ಮಾನ್ವಿತ ಅಂತ ಕರಿತೀನಿ. ಅಕ್ಕ ಗಿಕ್ಕ ಅಂತ ಏನು ಕರಿಯಕ್ ಹೋಗಲ್ಲ. ಮಾನ್ವಿತ ಅಂತಲೇ ಕರಿತೀನಿ. ಅಲ್ಲ ಸಿನಿಮಾಗನ ಈಗ್ಲೂ ನೋಡೋಣ ಅದೇ. ಓಹೋ ಗಂಡ ಹೆಂಡತಿ ಹೊರ ಕೂತ್ಕೊಂಡಿರೋದು ನೋಡು. ಅಯ್ಯೋ ನಮ್ಮ ಭಾವ ಅಂತೂ ಆ ಸೀಮೆಗಿಲ್ಲದ ಹೆಂಡತಿ ಅನ್ನಂಗೆ ಎಷ್ಟು ಇದು ಮಾಡ್ತಾವ್ರೆ ಗೊತ್ತಾ. ಅಪ್ಪ ಅಪ್ಪ ಪಪ್ಪ ಏನು ಬೆಳಗ್ಗೆ ಟೈಮ್ ಯಾವಾಗ್ಲೂ ಅವ್ರನ್ನಂತೂ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಅವರಿಬ್ಬರ ಮಧ್ಯೆ ಯಾವಾಗ ಬರುತ್ತೆ ಹೊಸದಲ್ಲ, ಅದಕ್ಕೆ ನೋಡ್ಕೊಂತಾರೆ. ಅಯ್ಯೋ ನಮ್ಮ ಭಾವ ಅಂತೂ ಏನೆಲ್ಲ ಕೆಲಸ ಮಾಡ್ಕೊಂಡು ಕೊಡ್ತಾರಪ್ಪ. ಎಷ್ಟು ಆಸೆ ಪಡ್ತಾರೆ ಅಂತಂದರೆ ನಾನು ನೋಡ್ದಂಗೆ ಮನಸ ತುಂಬ ಆಸೆ ಪಡ್ತಾರೆ. ನಾನು ನೋಡಿದ್ದೀನಲ್ಲ ನಮ್ಮ ಭಾವ ಅವ್ರನ್ನ ತುಂಬ ಆಸೆ ಪಡ್ತಾರೆ. ಇದೆಲ್ಲ ಒಂದೆರಡು ದಿವಸ ತರೆ ನೋಡ್ಬಂತೆ. ನಾನು ನೋಡ್ದಂಗೆ ಇದು ಎಷ್ಟು ದಿವಸ ನಡೆಯುತ್ತೆ ಅಂತ ನೋಡ್ತೀನಿ. ಇನ್ಮೇಲೆ ಇರತ್ತಾಗ ಇಷ್ಟು ದಿವಸ ಅಂತೂ ಭುವನ್ ಇದ್ರು, ಭುವನ್ ಮತ್ತೆ ನೀನು ಇರ್ಬೇಕಾದ್ರೆ ಏನೋ ನೋಡ್ಲಿ ಅಂತ ಮಾಡೋರು. ಇನ್ಮೇಲೆ ಅವರಿಬ್ಬರೇ ಇರ್ತಾರಲ್ಲ, ನೋಡೋಣ ಹೆಂಗಿರ್ತಾರೆ ಅಂತ. ಬಡವನಾದರೆ ಏನು ಪ್ರಿಯೆ, ಕೈ ತುತ್ತು ತಿನಿಸುವಿ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ. ಬಡವನಾದರೆ ಏನು ಪ್ರಿಯೆ, ಕೈ ತುತ್ತು ತಿನಿಸುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿ ಆಗುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ಬಡವನಾದರೆ ಏನು ಪ್ರಿಯೆ, ಕೈ ತುತ್ತು ತಿನ್ನಿಸುವೆ. ವಾವ್, ಎಷ್ಟು ಸೂಪರ್ ಆಗೈತೆ. ನನಗೋಸ್ಕರ ಎಷ್ಟು ಚೆನ್ನಾಗಿರೋ ಹಾಡು ಹೇಳಿದ್ರಿ. ತುಂಬ ಚೆನ್ನಾಗೈತಪ್ಪ, ನನಗಂತೂ ತುಂಬ ಇಷ್ಟ ಆಯಿತು. ನಿನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನಾನು ಇರೋವರೆಗೂ ನಾನು ನಿನ್ನ ಕಣ್ಣಲ್ಲಿ ಒಂದನೇ ನೀರು ಹಾಕ್ಸೋದಿಲ್ಲ. ನೀನು ಯಾವತ್ತೂ ನಾನು ಒಂದಿಷ್ಟು ನಿನ್ನ ಮನಸ್ಸಿಗೆ ನೋವು ಮಾಡೋದಿಲ್ಲ. ನೀನು ಹೇಳ್ದಂಗೆ ಕೇಳಿಕೊಂಡು ನಾವಿಬ್ಬರು ತುಂಬ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ಥರ ಗಂಡ ಹೆಂಡತಿ ಯಾರೂ ಇರಬಾರ್ದು. ನಾವು ಒಂದು ದಿವಸನೂ ಜಗಳ ಆಡಬಾರ್ದು. ಅಷ್ಟು ನಾನು ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀನಿ ಮನ್ವಿದ್ದ. ನನ್ನ ಪುಟ್ಟ ಗುಡಿಸಲಿನಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ನನಗೆ ಈ ಸಾಂಗ್ ಬಹಳ ಇಷ್ಟ ಆಗ್ಬಿಡ್ತು. ನೀನಂತಂದರೆ ನನಗೆ ತುಂಬ ಇಷ್ಟ ಮಾನ್ವಿತಾ. ನಿಮ್ಮಂಥ ಗಂಡ ಸಿಕ್ಕಿದ ಮೇಲೆ ನನಗಿನ್ನೇನು, ನಾನೇನು ಬೇರೆದ್ರ ಬಗ್ಗೆ ನಾನು ಯಾವತ್ತೂ ಏನು ಯೋಚನೆ ಮಾಡಲ್ಲ, ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ನೀವೊಬ್ರು ನನ್ನ ಜೊತೆಗಿದ್ರೆ ಸಾಕು. ನೀವು ನನ್ನ ಕೈ ಹಿಡ್ದಿದ್ದೀರಲ್ಲ, ಅದೇ ನನ್ನ ಪುಣ್ಯ. ನಾನು ಇನ್ನೇನು ಬೇರೆ ಯಾವತ್ತೂ ಏನೂ ಚಿಂತೆ ಮಾಡಲ್ಲ ಬಿಡಿ. ಅಯ್ಯೋ ಅಯ್ಯೋ ನೋಡ್ದೇನೆ ಹಂಗೆ ಹೆಂಗಿದ್ದಾರೆ ಗಂಡ ಹೆಂಡತಿ. ಅಯ್ಯೋ 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 ನೋಡ್ದ ಹಿಂಗೆ ಮಾತಾಡ್ತಾ ಕೂತ್ಕೊಂಡವ್ರೆ. ಅಯ್ಯೋ ಅವನಂತೂ ಹೆಂಡತಿ ಗುಲಾಮ. ಯಾವಾಗ್ಲೂ ಹಿಂಗೆ ಮಾತಾಡ್ತಿರ್ತಾನೆ. ಅವಳು ಹೇಳ್ದಂಗೆ ಕೇಳ್ತಾನೆ. ಬಾಗ್ಲಗಳು ಕಸ ಹೊಡಿ ಅಂದರೆ ಬಾಗ್ಲಗಳಿಗೆ ಕಸ ಹೊಡಿತಾನೆ. ಯಾವಾಗಲೂ ಇರ್ತಾನೆ. ಅಯ್ಯೋ ಯಪ್ಪ, ಊಟ ಕೂತ್ಕೊಂಡ್ರೆ ನೀರು ತಗೊಂಬಂದು ಕೊಡೋದೇನು ಕೇಳ್ತೀಯ? ಅಯ್ಯೋ 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 ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ. ನಮ್ಮನೆಗಳವ್ರು ಹಂಗಲ್ಲ ಕಣೆ. ಅಂದರೆ ಅಯ್ಯಪ್ಪ ನಮ್ಮನೆಗೆ ಒಂದು ಚೊಂಬು ನೀರನ್ನು ತುಂಬ್ಕೊಂಡು ಕೊಡಲ್ಲ, ಒಂದು ಲೋಟನೂ. ಲಸಿಯಾ ಬಾ ನೀರು ತಂದು ಕೊಡು, ಲಸಿಯಾ ಬಾ ನೀರು ತಂದು ಕೊಡು ಅಂತ ಬಡ್ಕೊಂತ ಇರುತ್ತೆ. ನಮ್ಮನೆಗೆ ಹಂಗೆ ಕಣೆ. ನಮ್ಮನೆಗೆ ನಮ್ಮ ಯಪ್ಪಂತೂ ಎಲ್ಲ ಸೇವೆ ಮಾಡ್ಬೇಕು ಮುಂದಕ್ಕೆ. ನೋಡು ಹೆಂಗೆ ಕೆಲಸ ಮಾಡ್ಕೊಡ್ತಾನೆ ಹೆಂಡ್ತಿಗೆ. ಯಪ್ಪ 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 ನನಗೆ ಯಾವುದೊಂದಿದ್ರಾಗೆ ಆಗಲಿ ಹೆಂಗೆ ಕೆಲಸ ಮಾಡ್ಕೊಡ್ತಾನೆ ಲಾಸ್ಯ. ನೋಡಮ್ಮ ನಮ್ದೇನಣೆ ಬಾರ ಅಲ್ವೇ. ಚೆನ್ನಾಗೆ ದುಡಿತಾನಂತಮ್ಮ. 50,000 ಸಂಬಳ ಅಂತೆ. 50,000 ಸಂಬಳ. ಚೆನ್ನಾಗಿ 50,000 ಸಂಬಳ ತಗೊಂಡು ಹೆಂಡ್ತಿನ ಹೆಂಗೆ ನೋಡ್ಕೊಂಡು ನೋಡಿಬ್ರು ಗಂಡ ಹೆಂಡ್ತಿ ಹೆಂಗೆ ಮಾತಾಡ್ತಾ ಕೂತ್ಕೊಂಡವ್ರೆ. ನಮ್ಮ ಚೆನ್ನಾಗಿ ಮಾತಾಡೋಂಗೆ ಕೂತ್ಕೊಂಡು ಬಾ ಅಂತಂದರೆ ಹೋಗಿ ನಿಂತಾಗೆತ್ ಮಾತಾಡೋಣ ಅಂತ ಸಿಟ್ಟು ಜಾಸ್ತಿ. ಯಪ್ಪ ನಮ್ಮ ಮನೆಗಳನ್ನ ಯಪ್ಪಗಂತೂ ಬಲು ಸಿಟ್ಟು ಅಂದರೆ ಸಿಟ್ಟು. ನಮ್ಮ ಭವನ್ಗಂತೂ. ನಮ್ಮ ಶಾರತನು ಅವನೇ ಅಮ್ಮ, ನಮ್ಮ ಶಾರತನು ಅವನೇನೆ. ಅವನು ಬಲು ಸಿಟ್ಟು. ನೋಡಿಬ್ರು ಹೋಗ್ತಾ ಇದ್ದಾರೆ. ನಾವಿಬ್ರು ಕೂತ್ಕೊಂಡು ಮಾತಾಡ್ತಾ ಇರೋದು ನೋಡಿ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಮತ್ತೆ ಚೆನ್ನಾಗಿರೋದು ನೋಡಿ ಸಹಿಸ್ಕಮಲ್ಲ ಗಂಡ ಹೆಂಡ್ತಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಅಂತ. ಬಿಡು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಮನ್ವಿತಾ. ನೀನು ಚೆನ್ನಾಗಿರು, ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೀನು ಯಾರು ಏನನ್ನ ಮಾತಾಡ್ಕೊಂಬ್ಲಿ, ಯಾರು ಏನನ್ನ ಹೇಳ್ಕೊಂಬ್ಲಿ, ಯಾರ ಬಗ್ಗೆನೂ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ನೀನಾಯ್ತು ನಿನ್ನ ಕೆಲಸ ಆಯಿತು ಅನ್ನೋ ಥರ ಇದ್ಬಿಡು ಅಷ್ಟೇನೆ.
ನೀನೇನು ಬೇರೆ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸರಿ ಆಯ್ತು. ಇಂಥ ಗಂಡ ಸಿಕ್ಕಿದ ಮೇಲೆ ನನಗೆ ಯಾಕೆ ಬೇರೆಯವ್ರ ಚಿಂತೆ? ಅಪರಂಜಿ 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 ನನ್ನ ಗಂಡ. ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀರ. ನಿಜವಾಗ್ಲೂ ನಾನು ಏನು ಜನ್ಮದ ಏನು ಪುಣ್ಯ ಮಾಡಿದ್ದೆ, ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ಅನಿಸುತ್ತೆ ನೀವು ಅಂಥ ಗಂಡನ ಪಡೆಯೋದಕ್ಕೆ. ಇದಳು ಏನಾದರೂ ಅವಾಗ ಸ್ವಲ್ಪ ಹೊಟ್ಟೆಗೆ ಮಾಡ್ಕೊಂಡು ತಿಂತಾ ಇರಬೇಕು ನೀನು. ಒಂದು ಸ್ವಲ್ಪ ಪಲ್ಕನ್ ಸೊಪ್ಪು ಐತಲ್ಲ, ಪಲ್ಕನ್ ಸೊಪ್ಪನ್ನು ಪಕೋಡ ಮಾಡ್ಕೊಡ್ತೀನಿ ನೋಡಿ. ಪಲ್ಕನ್ ಸೊಪ್ಪು ತಿನ್ನಬೇಕು. ಪಲ್ಕನ್ ಸೊಪ್ಪನ್ನು ಬೋಂಡ ಮಾಡ್ತೀನಿ. ಸ್ವಲ್ಪ ಹಿಟ್ಟು ಕಲಿಸ್ಬಿಟ್ಟು ಪಲ್ಕನ್ ಸೊಪ್ಪು ಎದ್ದು ಕರ್ಕೊಂಡು ತಿಂದರೆ ತುಂಬ ಚೆನ್ನಾಗಿ. ಪಲ್ಕನ್ ಸೊಪ್ಪು, ಮೆಂತ್ಯ ಈ ಥರ ಸೊಪ್ಪೆಲ್ಲ ತಿಂತಾ ಇರಬೇಕು. ನೋಡಿ ಸ್ವಲ್ಪ ಬೋಂಡ ಮಾಡ್ಕೊಂಡು ತಿನ್ನೋಣ. ಇವಾಗಲೂ ನನ್ನ ಹೆಲ್ತ್ ಬಗ್ಗೆ ಎಷ್ಟು ಕೇರ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ನನ್ನ ನೋಡ್ಕೊಂತೀರಾ ಅಂತಂದರೆ ನನಗೆ ತುಂಬ ಖುಷಿ ಆಗ್ತೈತೆ. ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಅದಕ್ಕೆ ನೀನು ಯಾವತ್ತು ನನ್ನ ಜೀವನದಲ್ಲಿ ಬಂದೋ ನನಗೆ ಅವತ್ತೇ ಖುಷಿ. ಎಲ್ಲ ಪ್ರತಿಯೊಂದೂ ನನಗೆಲ್ಲ ಸಿಕ್ಕಂಗಾಯಿತು. ನೀನು ನನ್ನ ಬಾಳಿಗೆ ಬಂದಿರೋ ಅಂತಹ ಅದೃಷ್ಟ ದೇವತೆ ನೀನು. ನೋಡ್ದ ಹೆಂಗೆ ಮಾತಾಡ್ತಾ ಕೂತ್ಕೊಂಡವ್ರೆ. ಅಯ್ಯಪ್ಪ, ನಾವು ಒಂದು ದಿವಸ ನನಗೆ ಮಾತಾಡೋಣ ಅಂದ್ರೆ ಇವ್ನು ನಮ್ಮ ಅದೇ ಬಡ 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 ಹೋಗ್ತಾವ ಕಣೆ. ಅವನಂತೂ ಹೆಂಡತಿ ಜೊತೆ ಕೂತ್ಕೊಂಡು ಮಾತಾಡೋದು, ಹೆಂಡತಿ ಜೊತೆ ಇರೋದು, ಅದು ಇದು ಮಾಡ್ಕೊಡೋದು. ಯಪ್ಪ, ಏನೋ ಒಂದು ಆಮ್ಲೆಟ್ ಮಾಡ್ಕೊಡೋದೇ ಆಗಲಿ, ಒಂದು ಆಮ್ಲೆಟ್ ಮಾಡಾಗ್ಲೇಳು, ತಿನ್ನು ಎದ್ದಳು ತಿನ್ನು ಅಂತ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಹೆಂಡ್ತಿ ನಂಗೇನೆ. ನಿಜವಾಗ್ಲೂ ನನಗೆ ನೋಡ್ಬಿಟ್ರೆ ಹೊಟ್ಟೆ ಉರ್ದೋಗುತ್ತೆ ಕಣೆ. ಒಂದು ದಿವಸ ನಮ್ಮ ಭುವನು ಹಂಗೆ ನೋಡ್ಕೊಂಬಲ್ಲ. ನೋಡೋರ ಅಣ್ಣ ಹೆಂಗೆ ಶರತ್ತನು ಹಂಗೆ ಕಣೆ. ನಾನು ನೋಡ್ದಂಗೆ ಅಲ್ವೇ, ಅವನು ಒಂದು ಸ್ವಲ್ಪನೂ ಟೈಮ್ ಸ್ಪೆಂಡ್ ಮಾಡಲ್ಲ ನಮಗೋಸ್ಕರ, ಬರೀ ಅಲ್ಲೂ ಇಲ್ಲೂ ಹೋಗೋದೆಯ. ನೋಡು, ನಮ್ಮ ನೋಡಿ ಅವಳು ಹುರ್ಕೊಂತಾಳೆ ಅಂತ ಅನ್ಕೊಂಡ್ವಿ, ಆದರೆ ನಮ್ಮನ್ನು ನೋಡಿ ಸ್ವಲ್ಪನೂ ಹುರ್ಕೊಂತ ಇಲ್ಲ. ಅಬ್ಬಾ ಅಲ್ಲ, ನೋಡು ಅವಳು ಎಷ್ಟು ಇದನ್ನು ಮಾಡ್ತಾವಳೆ. ಏನು ಗಂಡನ ಜೊತೆ ಕುತ್ಕೊಂಡು ನಗಾಡ್ಕೊಂಡು ಮಾತಾಡ್ಕೊಂಡು, ಇವ್ರು ನಮ್ಮ ಜೊತೆ ಕುತ್ಕೊಂಡು ಒಂದು ದಿವಸನಾದ್ರೆ ಹಿಂಗೆ ಮಾತಾಡಲ್ಲ. ನಮ್ಮ ಶಾರತ್ತೂ ಹಂಗೆ ಕಣೆ. ಅವರು ಇವರು ಒಂಥರ ಬಿಡು, ನಾವು ನಮ್ಮ ಹೆಂಡ್ತಿಯರ ಇದ್ದಾರೆ, ನಾವ್ಯಾಕೆ ಮಾಡಬೇಕು ಅಂತ. ಇವನು ಹಂಗಲ್ಲ, ಹೆಂಡ್ತಿ ಗುಲಾಮ ಅಂತಾರಲ್ಲ ಹಂಗೆ. ಇವರು ಹಂಗಲ್ಲ ಬಿಡು. ನಮ್ಮ ಮನೆಗಳವರು ಅವ್ರು ಏನಿಲ್ಲ, ಅಂತ ಗಂಡಸ್ರಲ್ಲ ಅವರು, ಏನಿಲ್ಲ, ಸಿಟ್ಟು ಬಂದ್ಬಿಟ್ರೆ ಸಹಿಸ್ಕಾಮಲ್ಲ ಅಂತವ್ರು ಇವರಿಬ್ರು. ಇವನ್ ಥರ ಅಲ್ಲ, ಇವನು ಒಂಥರ ಹೆಂಡ್ತಿ ಮಾತು ಕೇಳ್ಕೊಂಡು ಹೆಂಡ್ತಿ ಸ್ಯಾರಿ ಹಿಡ್ಕೊಂಡು ಓಡಾಡ್ತಾನೆ. ಮತ್ತೆ ಇಲ್ಲೋಡು, ನಾನು ನೋಡ್ತಿದ್ನಲ್ಲ, ಒಂದು ಲೋಟ ನೀರಾಗ್ಲೇಳು ತಗೊಂಬಂದು ಕೊಡೋದು. ಅಯ್ಯೋ, ಊಟಕ್ಕೆ ಸಮೇತ ಇಟ್ಕೊಂಬಂದು ಬಾ ಊಟ ಮಾಡೋಣ ಅಂತ ಇಬ್ಬರು ಒಂದೇ ತಟ್ಟೆಲಿ ಊಟ ಮಾಡ್ತಾರೆ. ಅಯ್ಯೋ, ಇಬ್ರು ಅಂದರೆ ಗಂಡ ಹೆಂಡ್ತಿ ಹಂಗಿಂಗಿಲ್ಲ. ಅಯ್ಯೋ, ನಾನು ನೋಡ್ತಿದ್ನಲ್ಲ, ಯಪ್ಪ, ಕೆಲಸದಿಂದ ಬರಬೇಕಾದ್ರೆ ಹಳ್ಳಿಗೆ ತಗೊಂಬರೋದು, ಹೆಂಡ್ತಿ ಗಂಡು ತಗೊಂಬರೋದು. ಹೆಂಗೆ ನೋಡ್ಕೊಂತಾನೆ ಗೊತ್ತೇನೆ ಅವಳನ್ನ. ನಿಜವಾಗ್ಲೂ ಆ ಮಾನ್ವಿತನ ತುಂಬ ಚೆನ್ನಾಗಿ ನೋಡ್ಕೊಂತಾನೆ ನಮ್ಮ ಭಾವ. ಅದು ಹಿಂದೆ ಇದಾಗುತ್ತೋ ಕಣೆ, ನಮ್ಮ ಕಣ್ಣೆದ್ರಿಗೆ ಇದಾಗಬೇಕು. ಅವ್ರಿಬ್ರು ಜಗಳ ಆಡ್ಬೇಕು, ಏನು ಗಂಡ ಹೆಂಡ್ತಿ, ಅವಾಗ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹೆಂಗಿರ್ತಾರೆ ಗೊತ್ತಾ. ಒಂದು ಕಾಫಿ ಆಗ್ಲೇಳು ಮಾಡಿ ತಗೊಂಬಂದು ತಗೋ ಅಂತ. ಈಗ ಮನೆಗೆ ಕೆಲಸ ಮಾಡಬೇಕಾದ್ರೆ ಆಗ್ಲೇಳು, ಅವಳೇನಾದ್ರೂ ಪಾತ್ರೆ ತೊಳಿತಿದ್ರೆ ಅವನೆಲ್ಲನ ನಮ್ಮ ಭಾವ ಗ್ಯಾಸ್ ಎಲ್ಲ ಒರೆಸ್ತಾನೆ. ಎಲ್ಲ ಕೆಲಸ ಮಾಡ್ತಾನೆ. ಗ್ಯಾಸ್ ಎಲ್ಲ ಒರೆಸಿ ಎಲ್ಲನ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಡೋದು. ಅವಳು ಪಾತ್ರೆ ಎಲ್ಲ ತೊಳೆದಿಡೋದು. ಇಲ್ಲ ಪಾತ್ರೆ ತೊಳೆದ್ರೆ ಇವಳೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋದು. ಹಂಗೆ ಒಬ್ರು ಕಸ ಹೊಡೆದ್ರೆ ಒಬ್ರನ್ನೆಲ್ಲ ಒರೆಸ್ತಾರೆ. ಇಬ್ಬರು ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡೋದು, ಅದೆಲ್ಲ ನಾನು ನೋಡಿದ್ದೀನಲ್ಲ. ಗಂಡ ಹೆಂಡ್ತಿ ಮಾತ್ರ ಅವ್ರು ಹಂಗೆ ಇದ್ದಾರೆ ಕಣೆ. ಅದಕ್ಕೆ ನಮ್ಮ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಲ್ಲ ಅನ್ಸುತ್ತೆ. ನಾವು ಹೋದ್ರೂ ಗಂಡನ ಜೊತೆ ನಗ್ನಗ್ತಾ ಮಾತಾಡ್ಕೊಂಡು ಹೆಂಗೆ ಇದ್ದಾಳೆ. ಅಯ್ಯೋ, ನಮ್ಮ ಭಾವನಿಗಂತೂ ಆ ಮಾನ್ವಿತ ಅಂತಂದರೆ ತುಂಬ ಇಷ್ಟ. ನಾನು ನೋಡಿದ್ದೀನಲ್ಲ, ಅಲ್ಲೇ ಇದ್ಕೊಂಡು ತುಂಬಾ ಇಷ್ಟಪಡ್ತೈತೆ ಮಾನ್ವಿತನ್ನ. ಹೆಣ್ಮಕ್ಳಿಗೆ ಅಂತ ಗಂಡ ಸಿಗಬೇಕು ಅನಿಸುತ್ತೆ. ನಿಜವಾಗ್ಲೂ ನಮ್ಮ ಭಾವ ತುಂಬ ಚೆನ್ನಾಗಿ ನೋಡ್ಕೊಂಬುತ್ತೆ. ಹೆಂಗೆ ಯಾವುದೊಂದು ವಿಚಾರದಾಗೆ ಆಗಿರ್ಬೋದು, ಅವಳೇನಾದರೂ ಕೇಳಿ ತಗೊಂಬಂದು ಕೊಡ್ತಾರೆ. ಅವಳೇನು ಕೇಳಿದ್ರು ಇಲ್ಲ ಅನ್ನಲ್ಲ, ಅಷ್ಟು ಚೆನ್ನಾಗೇ ನೋಡ್ಕೊಂಬತೈತೆ ನಮ್ಮ ಭಾವ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ನೋಡ್ಕೊಂಬಲ್ಲ ಬಿಡಿ. ನಾನು ನೋಡಿದ ಮಟ್ಟಿಗೆ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.